ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಏನಪ್ಪ ಇವನು ಇವಾಗ ಊಟ ತಿಂತಾ ಇದ್ದಾನೆ ಅಂತ ಅನ್ಕೊಬೋದು ಗೈಸ್. ಈ ವ್ಲಾಗ್ ಕೂಡ ಊಟ ತಿನ್ನೋ ಥರದಿಂದಾನೆ ಸ್ಟಾರ್ಟ್ ಆಗ್ತಾಯಿದೆ. ಇದೇನು ನಾನು ನೈಟಲ್ಲೇನು ಶೂಟ್ ಮಾಡ್ತಾಯಿಲ್ಲ, ಈವ್ನಿಂಗಲ್ಲಿ ಶೂಟ್ ಮಾಡ್ತಾಯಿದ್ದೀನಿ ಗೈಸ್. ಒಂದು 5:30 5:45 ಆಗಿದೆ. ವಿಶೋ ಬಾಲೋ, ಇಲ್ಲಿಗೆ ಬಾ ಹೋಗ್ಲಿ, ಬಾರೋ ಇಲ್ಲಿ ಬಾ ಹೋಗ್ಲಿ. ಬರ್ತೀನಿ, ಅಲ್ಲೇ ಕುತ್ಕೊಬರ್ತೀನಿ. ಹಾಂ ಗೈಸ್, ಅದೇ ನಮ್ಮ ಮೇಲೆ ಶೇಷು ಬಂದಿದ್ದಾನೆ, ಅದಕ್ಕೆ ಅವನ್ನ ಮಾತಾಡ್ತೀನಿ. ಅವನು ಒಳಗಡೆ ಬರೋಲ್ಲ ಗೈಸ್ ಇವಾಗ. ಯಾಕೆ ಅಂತ ಮತ್ತೆ ಹೇಳ್ತೀನಿ, ಊಟ ತಿಂದಮೇಲೆ ಹೇಳ್ತೀನಿ ಗೈಸ್. ಏನಪ್ಪ ಇವಾಗ ಊಟ ತಿಂತಾನೆ ಅಂತ ನೀವು ಅನ್ಕೊಬೋದು. ಇವತ್ತು ಕಾಲೇಜಿಂದ ಮಧ್ಯಾಹ್ನನೇ ಬಂದುಬಿಟ್ಟೆ ಗೈಸ್. ಮಧ್ಯಾಹ್ನ ಯಾಕಪ್ಪ ಬಂದುಬಿಟ್ಟೆ ಅಂದರೆ ಸ್ವಲ್ಪ ವರ್ಕ್ ಇತ್ತು. ಆ ವರ್ಕ್ನ ಮುಗಿಸ್ಕೊಂಡು ಸ್ವಲ್ಪ ಬಟ್ಟೆ ತೊಗೊಬೇಕಾಯ್ತು. ಬಟ್ಟೆ ತೊಗೊಂಡು ಬರೋಷ್ಟರಲ್ಲಿ 4:30 ಆಯಿತು. ಬಟ್ಟೆ ಶೂಸ್ ಎಲ್ಲ ತೊಗೊಂಡೆ ಗೈಸ್. ಶೂಸು ಬಟ್ಟೆ ಎಲ್ಲ ತೊಗೊಂಡು ಮತ್ತೆ ಮನೆಗೆ ರಿಟರ್ನ್ ಆದೆ. ಮನೆಗೆ ಬರೋಷ್ಟರಲ್ಲಿ 4:30 ಆಯಿತು. 4:30 ಸ್ವಲ್ಪ ಫ್ರೆಶ್ ಅಪ್ ಆಗಿ ಟಿ ವಿ ನೋಡ್ಕೊಂಡಿದ್ದೆ ಗೈಸ್. ಟಿ ವಿ ನೋಡ್ಕೊಂಡು ಹಂಗೆ ನಿದ್ದೆ ಹೋಗ್ಬಿಟ್ಟಿದ್ದೆ. 5 ಗಂಟೆಗೆ ಎದ್ದೇಳಿದೆ ಗೈಸ್. 5 ಗಂಟೆಗೆ ಎದ್ದೇಳಿ ಮತ್ತೆ ಹೊಟ್ಟೆ ಹಸಿತಾಯಿತ್ತು. ಅದಕ್ಕೆ ಸ್ವಲ್ಪ ಇವಾಗ ತಿಂತಾಯಿದ್ದೀನಿ ಗೈಸ್. 5 ಗಂಟೆಗೆ ಹೊಟ್ಟೆ ಹಸಿತಾಯಿತ್ತು, ಆದರೆ ಅವಾಗ ಟೈಮ್ ಆಗಿಲ್ಲ. ಅದಕ್ಕೆ ಇವಾಗ ತಿಂತಾಯಿದ್ದೀನಿ. ಇವಾಗ ಇನ್ನೊಂದು ಹಾಫ್ ಆನ್ ಅವರ್ ಬಿಟ್ಕೊಂಡು ವರ್ಕೌಟ್ಗೆ ಹೋಗಬೇಕು ಡೈರೆಕ್ಟ್. ವರ್ಕೌಟ್ ಮುಂಚೆ ಊಟ ತಿಂತಾಯಿದ್ದೀನಿ. ಬನ್ನಿ ಗೈಸ್, ಇವಾಗ ಬೇಗ ಊಟನ ತಿಂದ್ಬಿಟ್ಟು ವರ್ಕೌಟ್ ಹೋಗೋಣ. ಅದೇ ಗೈಸ್, ಮಧ್ಯಾಹ್ನನೇ ನಾನು ಒಂದು ರಿಟರ್ನ್ ಆಗುವಾಗ ನಮ್ಮಪ್ಪ, ಅಂದರೆ ರಿಟರ್ನ್ ಆಗೋದಂದರೆ ಒಂದು ಗಂಟೆ ಹಂಗೆ ಕಾಲೇಜಿಂದ ವಾಪಸ್ ಮಧ್ಯಾಹ್ನ ಬಂದಾಗ 1:30 ನಮ್ಮಪ್ಪ ಗೋಬಿ ಕೊಡಿಸಿದ್ರು ಗೈಸ್. ಗೋಬಿ ತಿಂದ್ಕೊಂಡು ಮತ್ತು ವರ್ಕ್ ಮುಗಿಸ್ಕೊಂಡು ಹಂಗೆ ಸ್ವಲ್ಪ ಬಟ್ಟೆ ತೊಗೊಂಡು ಬಂದಿದ್ದು. ಯಾಕೆ ಇವಾಗ ಒಂದು ಹೊಟ್ಟೆ ಹಸಿತಾಯಿತ್ತು, ಅದಕ್ಕೆ ಚಪಾತಿ ತಿಂದೆ 2. ಇವಾಗ ಶೇಷಾದ್ರಿ ಯಾಕಪ್ಪ ಇಲ್ಲೇ ನಿಲ್ಲಿಸ್ದೆ ಅಂತ ಹೇಳಿದ್ರೆ, ಅವನು ಇಷ್ಟು ದಿನ ಬರದೇ ಇರೋದಕ್ಕೂ ಇದೇ ಕಾರಣ. ಏನಂದರೆ ಅವ್ರ ಮನೆಯಲ್ಲಿ ಅವರು ಅಜ್ಜಿ ಇದ್ದರು. ಅವ್ರ ಅಜ್ಜಿ ಸ್ವಲ್ಪ ಡೆತ್ತಾಗಿದ್ದರು. ಅದಕ್ಕೆ ಅವನು ಈ ನಡುವೆ ಬಂದಿರಲಿಲ್ಲ. ಇಲ್ಲಾಂದರೆ ಅವನು ಬರ್ತಾಯಿದ್ದ. ನಾನು ಇಲ್ಲಿ ಬಾರೋ ಅಂತ ಹೇಳಿದೆ. ಅವನೇ ಇದ್ಕೊಂಡು ಬೇಡ ಅಂತ ಮತ್ತೆ ಬೇಡ ಅವೆಲ್ಲ ಅಂತ ಹೇಳ್ದ. ನಾನು ಆದರೂ ಫೋರ್ಸ್ ಮಾಡಿದೆ ಗೈಸ್ ಜಾಸ್ತಿ, ಬಾರೋ ಏನು ಪರವಾಗಿಲ್ಲ, ಅವೆಲ್ಲ ಹಳೆ ಕಾಲಕ್ಕೆಲ್ಲ ಹೊರಟೋಯ್ತು, ಇಲ್ಲಿ ಬಾ ಮನೆ ಒಳಗಡೆ ಅಂತ ಹೇಳಿದ್ರೆ ಬೇಡ ಅಂದ. ಅದಕ್ಕೆ ನಾನು ಏನು ಇದು ಮಾಡೋಕ್ಕೆ ಹೋಗಿಲ್ಲ ಗೈಸ್. ಅದಕ್ಕೆ ಇಲ್ಲೇ ಹೋಗ್ಲಿ ಬರ್ತೀನಿ ಅಂತ ಹೇಳಿದೆ. ಇರೋಣ ಅದೇನೋ ಎತ್ಕೊಂಬಂದಿದ್ದು ಗೈಸ್. ಇದು ಅಂಗಡಿ ಹತ್ರ ಕೊಟ್ಬಿಟ್ಟು ಬರ್ತೀನಿ, ನಮ್ಮ ಮನೆ ಹತ್ರ ಕೊಟ್ಬಿಟ್ಟು ಬರ್ತೀನಿ ಅಂದ. ಆಯಿತು, ಕೊಟ್ಬಿಟ್ಟು ಹೋಗು ಅಂತ ಹೇಳಿದೆ. ಬನ್ನಿ ಗೈಸ್, ಇವಾಗ ಸ್ವಲ್ಪ ಗೇಮ್ ಅಂದ್ಕೊಂಡಿದ್ದೀನಿ ಗೈಸ್. ಅದೇ ನಮ್ಮ ಏರಿಯಾ ಬಸ್ ಬರ್ತಾಯಿಲ್ಲ, ಅದಕ್ಕೆ ಸ್ವಲ್ಪ ಡಿಲೇ ಆಗಿದೆ. ಬನ್ನಿ ಗೈಸ್, ಇವಾಗ ನಮ್ಮ ಶೇಷಾದ್ರಿ ಬಂದರೆ ನಾವು ಮಾತಾಡ್ಸೋಣ. ಹಲೋ ಗೈಸ್, ಶೇಷಾದ್ರಿ ಬಂದಿಲ್ಲ. ಇಲ್ಲಿ ಅವನು ಹೇಳಿದ್ನಲ್ಲ ಮತ್ತೆ ಬರ್ತೀನಿ ಅಂತ, ಮತ್ತು ಅವನು ಎಲ್ಲೋ ಹೋಗಿರ್ಬೇಕು ಅನಿಸುತ್ತೆ, ಅದಕ್ಕೆ ಬಂದಿಲ್ಲ ಗೈಸ್. ಅವನು ಈ ವೀಕು ಬರೋ ಡೌಟೇ ಗೈಸ್. ಈ ವೀಕ್ ಆದಮೇಲೆ ಬರ್ಬೋದು. ಬನ್ನಿ ಗೈಸ್, ಇವಾಗ ನಾವು ವರ್ಕೌಟ್ಗೆ ಇವಾಗೇ ಜಾಸ್ತಿ ಟೈಮ್ ಆಗಿದೆ ಗೈಸ್. ನಮ್ಮ ಅಣ್ಣ ಎಲ್ಲಿಗೋ ಹೋಗಿದ್ದ. ನಮ್ಮ ಅಣ್ಣ ಎಲ್ಲಿಗೋ ಹೋಗಿದ್ವಿ, ನಾವು ಇಬ್ಬರೂ ಹೋಗಿದ್ವಿ. ಎಲ್ಲೋ ವರ್ಕ್ ಮುಗಿಸ್ಕೊಂಡು ಬಂದೆ. ಇವಾಗ ಜಾಸ್ತಿ ಲೇಟಾಗಿದೆ ಗೈಸ್, 7 ಆಗಿದೆ. ಆದರೂ ವರ್ಕೌಟ್ ಮಾಡಲೇಬೇಕು. ಬನ್ನಿ ಗೈಸ್, ಇವಾಗ ಬೇಗ ಹೋಗಿ ವರ್ಕೌಟ್ ಮುಗಿಸೋಣ. ಬನ್ನಿ ಗೈಸ್, ವರ್ಕೌಟ್ ಮುಗಿಸಿ ಮತ್ತು 3 ಮೊಟ್ಟೆ ತಿನ್ನಬೇಕು. ಇನ್ಮೇಲಿಂದ 3 ಮೊಟ್ಟೆ ಆ್ಯಡ್ ಮಾಡ್ತಾಯಿದ್ದೀನಿ ಗೈಸ್. 3 ಮೊಟ್ಟೆ ಆಫ್ಟರ್ ವರ್ಕೌಟು. ಬಿಫೋರ್ ವರ್ಕೌಟ್ ಬಂದು ರೋಸ್ಟೆಡ್ ಪೀನಟ್ಸು, ಮಿಲ್ಕು, ಬನಾನ ಒಂದು ತಿಂತಾಯಿದ್ದೀನಿ. ಆಫ್ಟರ್ ದ ವರ್ಕೌಟು 3 ಮೊಟ್ಟೆ ತಿಂತಾಯಿದ್ದೀನಿ.
ಪ್ಲಸ್ ಊಟ ತಿನ್ನುವಾಗ ಒಂದು 1/2 1 ಅವರ್ ಬಿಟ್ಕೊಂಡು ಊಟ ತಿನ್ನುವಾಗ 2 ಮೊಟ್ಟೆ ತಿಂತಾಯಿದ್ದೀನಿ ಗೈಸ್. ಯಾಕಂದರೆ ಮೊಟ್ಟೆದಲ್ಲಿ ಇದ್ದಷ್ಟಿರುತ್ತೆ ಪ್ರೋಟೀನು. ಪ್ರೋಟೀನ್ ಬೇಕೇ ಬೇಕು ವರ್ಕೌಟ್ ಆದಮೇಲೆ. ದಟ್ಸ್ ದಿ ಇಂಪಾರ್ಟೆನ್ಸ್ ಗೈಸ್, ಸ್ವಲ್ಪ ಪ್ರೋಟೀನ್. ಅದಕ್ಕೆ ನಾನಿವಾಗ ಈ 5 ಮೊಟ್ಟೆ ಆ್ಯಡ್ ಮಾಡ್ತಾಯಿದ್ದೀನಿ. ಬನ್ನಿ ಗೈಸ್, ಇವಾಗ ಬೇಗ ವರ್ಕೌಟ್ಗೆ ಹೋಗೋಣ. ಹಲೋ ಗೈಸ್, ಅವಾಗ ತಾನೇ ವರ್ಕೌಟ್ ಮುಗಿಸಿ ಒಂದು 3 ಮೊಟ್ಟೆ ತಿಂದೆ. 3 ಮೊಟ್ಟೆ ತಿಂದು ಸ್ವಲ್ಪ ಇವಾಗ ಒಂದು 1/2 ಅವರ್ ರೆಸ್ಟ್ ತೊಗೊಬೇಕು. ಅಂದರೆ ಊಟ ತಿನ್ನೋಕೆ ಮುಂಚೆ ಒಂದು 1/2 ಅವರ್ ಮೊಟ್ಟೆ 3 ಮೊಟ್ಟೆ ತಿಂದಮೇಲೆ ಒಂದು 1/2 ಅವರ್ ಬಿಟ್ಕೊಂಡು ಮತ್ತೆ ಊಟ ಮಾಡಬೇಕು. ನನಗೆ ಇವಾಗ ಒಂದು 1/2 ಅವರ್ ಬಿಟ್ಕೊಂಡು ಹೋಗಿ ಊಟ ಮಾಡೋಣ. ಇನ್ನು 1/2 ಅವರ್ ಆಗ್ತಾ ಬಂದಿದೆ ಗೈಸ್, ಇನ್ನೊಂದು 5 ಮಿನಿಟ್ಸ್ ಇದೆ. ನಿಮಗೆ ಇದು ತಿಳಿಸೋಣ ಅಂತೇಳಿ ಬಂದೆ ಗೈಸ್. ಇನ್ನೊಂದು ವಿಷಯ ಏನಂದರೆ, ಇಲ್ಲಿ ನೋಡ್ಬೋದು, ಇಲ್ಲಿ ಸೈಕಲ್ ಇದೆಯಲ್ಲ, ಇದು ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಗೈಸ್. ಹೇಗೆ ಅಂದರೆ, ಈ ಸೈಕಲ್ ಇದೆಯಲ್ಲ, ಇದು ಮಾಮೂಲಿ ಇದೆಯಲ್ಲ ಗೈಸ್, ಗೇರ್ದು ನೋಡ್ಬೋದು, ಗೇರ್ ಸೈಕಲ್ ಗೈಸ್. ಇದು ಗೇರ್ ಸೈಕಲ್ಲು. ಇದು ಇಲ್ಲಿದ್ದಾಗ ಇದು ಮಾಡಿದಾರಲ್ಲ ಗೈಸ್. ನಮ್ಮೂರಲ್ಲಿದ್ದೆ ನಾನು ಮೊನ್ನೆ ಒಂದು ಸತಿ ನೇಚರ್ ಎಕ್ಸ್ಪ್ಲೋರ್ ಮಾಡಿದ್ನಲ್ಲ, ಅಲ್ಲಿ ಸಮ್ಮರ್ ಹಾಲಿಡೇಸ್ಗೆ ಹೋದಾಗ ನಮ್ಮ ಮಾವಾಗ ಹೇಳಿದ್ದೆ, ನಮ್ಮ ಅಪ್ಪಗೆ ಹೇಳಿದ್ದೆ. ನಮ್ಮ ಅಪ್ಪ ನಮ್ಮ ಮಾವ ಇಬ್ಬರು ಸೇರಿಕೊಂಡು, ನಮ್ಮ ಮಾವ ಇಬ್ಬರು ಸೇರಿಕೊಂಡು ನಮ್ಮ ಅಣ್ಣಗೆ ನನಗೆ ಸೈಕಲ್ಲು ಇದು ಮಾಡಿದರು ಗೈಸ್. ಆವಾಗ ಊರಲ್ಲಿದ್ದಾಗೆ ಎತ್ಕೊಂಬಂದಿದ್ರು, ಹೊಸದು ಗೈಸ್. ಆವಾಗ ಅಲ್ಲಿ ಜಾಸ್ತಿ ಅಲ್ಲೇ ಟೈಮ್ ಇದರಲ್ಲೆಲ್ಲ ನಾನು ನನ್ನ ಫ್ರೆಂಡ್ ಬಾಲಾಜಿ, ಅವನ ಹತ್ರ ಒಂದು ಸೈಕಲ್ ಇರ್ತಾಯಿತ್ತು. ಅವನು ನಾನು ಇಬ್ಬರು ರೇಸ್ಗೆ ಹೋಗ್ತಾಯಿದ್ವಿ, ನೀನು ಫಸ್ಟ ನಾನು ಫಸ್ಟ ಅಂತ. ಆವಾಗ ತುಂಬ ಎಂಜಾಯ್ ಮಾಡಿದ್ವಿ ಗೈಸ್ ಈ ಸೈಕಲಲ್ಲಿ ಮಾತ್ರ. ಈ ಸೈಕಲಲ್ಲಿ ಆವಾಗ ಬೀಸ್ಟ್ ಥರ ಇತ್ತು. ಇಲ್ಲಿ ಈ ಸೈಕಲ್ಗೆ ಇದಿದೆ ಗೈಸ್, ಸ್ಪ್ರಿಂಗ್ ನೋಡ್ಬೋದು, ಪಂಪ್ ಮಾಡುತ್ತೆ. ಎಲ್ಲಾದರೂ ಹಂಸ ಹತ್ರ ಎಲ್ಲಾದರೂ ಹೋದರೆ ಇದನ್ನ ಇಟ್ಕೊಂಡು ನನ್ನ ಫ್ರೆಂಡ್ನ ಚೆನ್ನಾಗಿ ಆಟಾಡಿಸಿದ್ದೆ. ನೋಡೋ, ನನ್ನ ಸೈಕಲ್ಗೆ ಇದು ಸ್ಪ್ರಿಂಗೆಲ್ಲ ಇದೆ, ಚೆನ್ನಾಗಿತ್ತು, ಪಂಪ್ ಮಾಡುತ್ತೆ, ನಿನ್ನ ಸೈಕಲ್ಗೇನೂ ಇಲ್ಲ ಅಂತ ತುಂಬ ಆಟಾಡಿಸ್ಕೊಂಡಿದ್ದೆ. ಇವಾಗ ಈ ಸೈಕಲ್ ನೋಡಿದ್ರೆ ಅದೆಲ್ಲ ಜ್ಞಾಪನ ಬರುತ್ತೆ ಗೈಸ್. ಮತ್ತು ಆ ಊರಿಂದ ಮತ್ತು ಇನ್ನು ಇಲ್ಲಿ ಸ್ಕೂಲ್ ಸ್ಟಾರ್ಟ್ ಆದಾಗ ರಿಟರ್ನ್ ಬಂದಾಗ ಇಲ್ಲಿ ಎತ್ಕೊಂಬಂದಿದ್ದೆ. ಇಲ್ಲಿಗೆ ಬೇಕು ಅಂತ ಇಲ್ಲಿಗೆ ಎತ್ಕೊಂಬಂದುಬಿಟ್ಟಿದ್ದೆ. ಮತ್ತು ಇಲ್ಲಿ ಸ್ವಲ್ಪ ದಿನ ಆಟಾಡಿದೆ ಗೈಸ್, ಸೈಕಲಲ್ಲಿ ಇಲ್ಲಿ ಸ್ವಲ್ಪ ಆಟಾಡಿದೆ. ಮತ್ತು ಸ್ವಲ್ಪ ದಿನ ಆಗ್ತಾ ಇದು ಒಂದು ಸತಿ ಇದಾಗಿತ್ತು ಪಂಚರ್ ಆದಮೇಲೆ ನಾನೇ ಒಂದು ಸತಿ ಏನೋ ಗೊತ್ತಿಲ್ಲ ಗೈಸ್, ಒಂದು ಸತಿ ಫುಲ್ಲು ಇದು ಬಂದುಬಿಟ್ಟು ನಾನೇ ಇದನ್ನೆಲ್ಲ ಕಟ್ ಮಾಡಿಬಿಟ್ಟಿದ್ದೆ. ಈ ಒಳಗಡೆ ಪಂಚರ್ದಿರುತ್ತಲ್ಲ ಆ ಟ್ಯೂಬ್ನೆಲ್ಲ ಕಟ್ ಮಾಡಿದ್ದೆ. ಅದೇನಕ್ಕೂ ಗೊತ್ತಿಲ್ಲ ಗೈಸ್, ಅವತ್ತು ಫುಲ್ ಆ್ಯಂಗ್ರಿಯಾಗಿದ್ದೆ. ಫುಲ್ ಆ್ಯಂಗ್ರಿಯಿಂದ ನಾನು ಅದನ್ನು ಕಟ್ ಮಾಡಿಬಿಟ್ಟೆ ಫುಲ್ ಕೋಪದಿಂದ. ಅದೇನೋ ಗೊತ್ತಿಲ್ಲ ಗೈಸ್, ಅವತ್ತೇನೋ ಇನ್ಸಿಡೆಂಟ್ ಆಯಿತು, ಅದನ್ನು ಮರ್ತೋಗಿದ್ದೀನಿ. ಅದರಿಂದ ಅದೆಲ್ಲ ಕಟ್ ಮಾಡಿಬಿಟ್ಟಿದ್ದೆ. ಇವಾಗ ಇದೊಂದಿದೆ, ಆದರೆ ಇದು ಇವಾಗ ರಿಪೇರಿ ಆಗಿಬಿಟ್ಟಿದೆ ಗೈಸ್. ಇಲ್ಲಿ ಏನೋ ರಿಪೇರಿ ಆಗಿದೆ, ಇದೂ ಇವಾಗ ಓಡ್ತಾಯಿಲ್ಲ. ಇದು ಮಾತ್ರ ಒನ್ ಆಫ್ ದ ಬೆಸ್ಟ್ ಮೆಮೊರೀಸ್ ಕೊಟ್ಟಿದೆ ನಮಗೆ ಈ ಸೈಕಲ್ಲು. ಅದು ನೋಡ್ಬೋದು. ಬನ್ನಿ ಗೈಸ್, ಇವಾಗ ನಾನು ಊಟ ತಿನ್ನೋ ಟೈಮ್ ಬಂದಿದೆ, ಹೋಗಿ ಊಟ ಮಾಡೋಣ. ಊಟ ಆದಮೇಲೆ ಸಿಗ್ತೀನಿ ಗೈಸ್, ಬಾಯ್. ಹಲೋ ಗೈಸ್, ಈಗ ತಾನೇ ಊಟ ತಿಂದೆ. ಊಟ ತಿಂದು ಇವಾಗ ಸುಮ್ಮನೆ ಆಚೆ ಬಂದಿದ್ದೀನಿ ಗೈಸ್, ಸ್ವಲ್ಪ ವಾಕ್ ಮಾಡೋಣ ಅಂತ. ವಾಕ್ ಮಾಡಿ ಹೋಗಿ ವ್ಲಾಗ್ನ ಎಡಿಟ್ ಮಾಡಬೇಕು, ಪ್ಲಸ್ ಥಂಬ್ನೇಲ್ನ ರೆಡಿ ಮಾಡಬೇಕು. ಥಂಬ್ನೇಲ್ ಎಡಿಟ್ ಮಾಡಿದ್ಮೇಲೆ ಬೆಳಗ್ಗೆ ವಿಡಿಯೋನ ಇವಾಗ ಎಡಿಟ್ ಮಾಡಿ ಮತ್ತು ಬೆಳಗ್ಗೆ ಅಪ್ಲೋಡ್ ಮಾಡಬೇಕು ಗೈಸ್. ಮತ್ತೆ ಹೋಗಿ ಮಲಗೋದೆ. ಟೈಮ್ ಇವಾಗ 10 ಕಾಲಾಗಿದೆ ಗೈಸ್, 10:15 ಆಗಿದೆ. ಇವಾಗ ಬೇಗ ಈ ವಿಡಿಯೋನ ಎಡಿಟ್ ಮಾಡಿ ಥಂಬ್ನೇಲ್ ಎಡಿಟ್ ಮಾಡಿ ಹೋಗಿ ಮಲ್ಕೊಬೇಕು, ಬೆಳಗ್ಗೆಗೆ ಅಪ್ಲೋಡ್ ಮಾಡಬೇಕು. ಈ ವ್ಲಾಗ್ ಇಷ್ಟ ಗೈಸ್. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಆ್ಯಂಡ್ ಫೈನಲಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಗೈಸ್. ಸಪೋರ್ಟ್ ಬರ್ತಾಯಿದೆ ಗೈಸ್. ಈ ನಡುವೆ ಸ್ವಲ್ಪ ವ್ಯೂಸ್ ಜಾಸ್ತಿನೇ ಹೋಗ್ತಾಯಿದೆ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಗೈಸ್. ಹಂಗೆ ಸಪೋರ್ಟ್ ಮಾಡ್ತಾಯಿರಿ. ವ್ಯೂಸ್ ಹೋಗ್ತಾಯಿದೆ, ಪ್ಲಸ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ನಾನು ಎಂಗೇಜ್ಮೆಂಟಲ್ಲಿ ಹೋಗಿ ಆಡಿಯನ್ಸಲ್ಲಿ ಮತ್ತು ಎಂಗೇಜ್ಮೆಂಟಲ್ಲಿ ಹೋಗಿ ನೋಡಿದ್ರೆ ವ್ಯೂಸ್ ನೋಡ್ತಾ ಇದ್ದಾರೆ, ಆದರೆ
ನಾಟ್ ಸಬ್ಸ್ಕ್ರೈಬು 97% ತೋರಿಸ್ತಾ ಇದೆ. ಸಬ್ಸ್ಕ್ರೈಬ್ಡು 3% ತೋರಿಸ್ತಾ ಇದೆ ಅಷ್ಟೇ. 3% ತೋರಿಸ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊತಾ ಇರೋರು ಪರ್ಸೆಂಟೇಜು. ಸಬ್ಸ್ಕ್ರೈಬ್ ಯಾರ್ಯಾರು ಮಾಡ್ಕೊತಾ ಇಲ್ವೋ ಅವರು 97% ತೋರಿಸ್ತಾ ಇದೆ. ಪ್ಲೀಸ್ ಗೈಸ್, ಯಾರ್ಯಾರು ನಮ್ಮ ಚಾನಲ್ನ ವಿಸಿಟ್ ಮಾಡ್ತಿರೋ ಹಂಗೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ನಮಗೆ ಒಂಥರ ಫುಲ್ ಮೋಟಿವೇಟ್ ಥರ ಆಗುತ್ತೆ ಗೈಸ್. ನಾನು ಡೈಲಿ ಚೆಕ್ ಮಾಡ್ತಾ ಇರ್ತೀನಿ ಯಾರಾದರೂ ಸಬ್ಸ್ಕ್ರೈಬ್ ಬಂದಿದ್ದಾರಾ, ನ್ಯೂ ಸಬ್ಸ್ಕ್ರೈಬ್ ಅಂತ. ವ್ಯೂಸು ಹೋಗ್ತಾಯಿದೆ ಗೈಸ್, ಹಂಗೆ ಸಪೋರ್ಟ್ ಮಾಡಿ ವ್ಯೂಸಲ್ಲೂ. ಥ್ಯಾಂಕ್ ಯು ಗೈಸ್, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.